ಬೇರೆಯವರ ಮಕ್ಕಳಲ್ಲ, ದಲಿತರ ಮಕ್ಕಳಲ್ಲ, ಬಡವರ ಮಕ್ಕಳಲ್ಲ. ನಿನಗೆ ಕಾಮಕನ ಆಟ ಆಡಕ್ಕೆ ನಿನಗೆ ಮಠಾಧೀಶರ ಬೇಕಿತ್ತೇನೋ? ಮಠ ಬೇಕಿತ್ತೇನೋ ನಿನಗೆ? ನಿನ್ನ ಕೆಟ್ಟೋಯ್ತಲ್ಲ ಅಂತ ಹೇಳ್ಬಿಟ್ಟು ಬೇಸರ ಆಗ್ತಾ ಇದೆ. ನಾಡನ್ನ ಉದ್ಧಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸರ್ವವನ್ನು ತ್ಯಾಗ ಮಾಡಿದೀನಿ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿಕೊಂಡು ಈ ರೀತಿಯ ಚಡ್ಡಿ ಹರುಕತನವನ್ನ ಮಾಡ್ತಾ ಇರುವಂತ ಈ ತರ ಕೆಲವು ಮಾಡಿದ್ದೆ ಹೌದಾದ್ರೆ ಈ ತರ ಸ್ವಾಮೀಜಿಗಳನ್ನ ಮಧ್ಯ ರಸ್ತೆಯಲ್ಲಿ ನೇಣಾಕಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳನ್ನ ತನ್ನ ಓದಿಸ್ತೇನೆ, ತಮ್ಮಲ್ಲಿ ವಿದ್ಯೆಯನ್ನ ನೀಡ್ತೇವೆ ಅಂತ ಹೇಳ್ಬಿಟ್ಟು ತಮ್ಮ ಕಾಮತೃಷೆಗೆ ಬಳಸ್ಕೊಳ್ತಾ ಇರುವಂತಹ ಸ್ವಾಮೀಜಿಗಳು ಅಕಸ್ಮಾತ್ ಬಳಸ್ಕೊಂಡಿದ್ದೆ ಹೌದಾದಲ್ಲಿ ಪೋಕ್ಸೋ ಕಾಯ್ದೆ ಅವರ ಮೇಲೆ ದಾಖಲಾಗಿ ಕೂಡ ನಡೀತಾ ಇದೆ, ತನಿಖೆ ಕೂಡ ನಡೀತಾ ಇದೆ. ಅಕಸ್ಮಾತ್ ಅವರು ಏನಾದ್ರು ಮಾಡಿದ್ದು ಸಾಬೀತಾಗಿದ್ದೆ ಹೌದಾದ್ರೆ ಅಂತವ್ರನ್ನ ಗಲ್ಲಿಗೆ ಏರಿಸಬೇಕು. ಅದು ಮಧ್ಯ ರಸ್ತೆ ಸರ್ಕಾರದವರು ಇವರಿಗೆ ಸಪೋರ್ಟ್ ಮಾಡ್ತಾರೆ. ಆ ಮಕ್ಕಳು ಪರಿಷತ್ ವತಿಯಿಂದ ಎಲ್ಲ ಪದಾಧಿಕಾರಿಗಳು ಇಡೀ ಕರ್ನಾಟಕ ಒಕ್ಕೂಟದಿಂದ ಎಲ್ಲರಿಗೂ ನಮಸ್ಕಾರ. ಎಲ್ಲ ಮಹಿಳೆಯರು ಆಮೇಲೆ ಇಲ್ಲಿ ತುಂಬಾ ಇವತ್ತು ನಮ್ಮ ಬ್ರದರ್ಸ್ ಎಲ್ಲ ಬಂದಿದ್ದಾರೆ. ಆತ್ಮೀಯವಾದಂಥ ಸಂಬಂಧವೇ ನಿಜವಾಗಿ ಮನೆಗಳ ವಿನ್ಯಾಸವು. ವಸ್ತುಗಳಿಗಿಂತ ವ್ಯಕ್ತಿಗಳನ್ನು ಹಚ್ಚಿಕೊಂಡರೆ ಮಾತ್ರ ಸಂತೋಷವು. ತುತ್ತು ಕಾಣದ ಬಳಗ ಸುತ್ತ ನಿಂತಿರುವಾಗ ಗದ್ದು ಶ್ರೀಮಂತಿಕೆಗೆ ಲೋಭವೇಗೆ. ಅಮ್ಮ ಹಚ್ಚಿದ ಒಲೆಗೂ ವಾಸ್ತು ಬೇಕೆ.